18 ವರ್ಷ 0 ಕಪ್, 1 ವರ್ಷ 2 ಕಪ್. IPLನಲ್ಲಿ RCB ಈಗ ನಡೆದಿದ್ದೇ ದಾರಿ. ಆದ್ರೆ ಅಧಿರಥ ಮಹಾರಥ ಎನ್ನುವಂತೆ ವಿಶ್ವ ಕ್ರಿಕೆಟ್ನ ದಿಗ್ಗಜರೇ ರೆಡ್ ಆರ್ಮಿಯಲ್ಲಿ ಇದ್ರೂ ಕೂಡ ಕಪ್ ಗೆಲ್ಲೋಕೆ ಯಾಕೆ 18 ವರ್ಷ ಬೇಕಾಯ್ತು ಅಂದ್ರೆ ಅದಕ್ಕೆ ಕಾರಣ ಕೂಡ ಇದೆ. ಹಾಗಾದ್ರೆ ಏನದು ಕಾರಣ? ಬ್ಯಾಕ್ ಟು ಬ್ಯಾಕ್ ಟ್ರೋಫಿ ಗೆದ್ದಿದ್ದು ಹೇಗೆ? RCBಯ ಸಕ್ಸಸ್ ಸೀಕ್ರೆಟ್ ಬಗ್ಗೆ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಹೇಳಿದ್ದೇನು? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸತತ 2ನೇ ಕಪ್ ಗೆದ್ದಿದ್ದಕ್ಕೆ ಕ್ರಿಕೆಟ್ ಲೋಕವೇ ವಿಶ್ ಮಾಡ್ತಾ ಇದೆ. ಇನ್ನೊಂದಷ್ಟು ಜನ ಫಾರ್ಮಾಲಿಟೀಸ್ಗೋಸ್ಕರ ವಿಶ್ ಮಾಡಿರಬಹುದು, ಅದು ಬೇರೆ ಪ್ರಶ್ನೆ. ಹಿಂದೆಲ್ಲ ಬೆಂಗಳೂರು ತಂಡ ದಾಖಲೆಗಳ ಮೇಲೆ ದಾಖಲೆ ಬರೆದರೂ ಕೂಡ ಕಪ್ ಗೆಲ್ಲೋಕೆ ಮಾತ್ರ ಆಗ್ತಾ ಇರಲಿಲ್ಲ. ಅಂದ್ರೆ ಅದಕ್ಕೆ ಕಾರಣ ಟೀಮ್ ಬ್ಯಾಲೆನ್ಸ್ ಇಲ್ಲದೆ ಇದ್ದದ್ದು. ಆದ್ರೀಗ ಟಾಪ್ ಟು ಬಾಟಮ್ ಫೈರ್ ಬ್ರ್ಯಾಂಡ್ ಪ್ಲೇಯರ್ಗಳೇ ಇದ್ದಾರೆ. ನೀನ್ ಆಡಿಲ್ಲ ಅಂದ್ರೆ ನಾನ್ ಆಡ್ತೀನಿ ಗುರು ಅಂತ ರೆಸ್ಪಾನ್ಸಿಬಿಲಿಟಿ ತಗೊಳ್ತಿದ್ದಾರೆ. RCBಯಲ್ಲಿ ಈಗ ಬೇಟೆಗಾರರಲ್ಲ, ರಣಬೇಟೆಗಾರರ ದಂಡು. IPLನಲ್ಲಿ ಈಗ ಮೋಸ್ಟ್ ಡೇಂಜರಸ್ ಟೀಮ್ ಅಂದ್ರೆ ಅದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಫಸ್ಟ್ ಮ್ಯಾಚ್ ನಿಂದ ಹಿಡಿದು ಫೈನಲ್ ಮ್ಯಾಚ್ ವರೆಗೂ ಕೂಡ ಕಂಪ್ಲೀಟ್ ಡಾಮಿನೇಷನ್. ಬ್ಯಾಟಿಂಗ್, ಬೌಲಿಂಗ್ ಎಲ್ಲದರಲ್ಲೂ ಕೂಡ ಪ್ರತಿ ಪ್ಲೇಯರ್ ಕೂಡ ಬಿಗ್ ಇಂಪ್ಯಾಕ್ಟ್ ಮಾಡಿದ್ರಿಂದಲೇ RCB ಈಗ ಚಾಂಪಿಯನ್ಸ್ ಆಗಿರುವಂಥದ್ದು. RCBಯ ಲೆಕ್ಕಾಚಾರ ಎಲ್ಲಿ ಬದಲಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ನಲ್ಲಿ ತಂಡದ ಬ್ಯಾಲೆನ್ಸ್ ಹೆಚ್ಚಾಗಿರುವಂಥದ್ದು. ಹಿಂದೆಲ್ಲ RCBಯ ಮೇನ್ ಸ್ಟ್ರೆಂತ್ ಬ್ಯಾಟಿಂಗ್ ಇರ್ತಾ ಇತ್ತು. ಬಟ್ ಅದನ್ನ ಡಿಫೆಂಡ್ ಮಾಡಿಕೊಳ್ಳೋಕ್ಕಾಗ್ಲಿ ಅಥವಾ ಚೇಸಿಂಗ್ ಮಾಡೋಕ್ಕಾಗ್ಲಿ ಬೌಲಿಂಗ್ ಚೆನ್ನಾಗಿರ್ಲಿಲ್ಲ. ಸೊ ಇದೇ ಕಾರಣಕ್ಕೆ RCB ಪ್ರತಿ ಬಾರಿ ನಿರಾಸೆಯನ್ನು ಅನುಭವಿಸ್ತಾ ಇತ್ತು. ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ ಇದ್ರು, AB ಡಿವಿಲಿಯರ್ಸ್ ಇದ್ರು, ಅದೆಲ್ಲಕ್ಕಿಂತ ಜಾಸ್ತಿ ಕಿಂಗ್ ವಿರಾಟ್ ಕೊಹ್ಲಿ ಇದ್ರು. ಜೊತೆಗೆ ಪ್ರತಿ ಸೀಸನ್ ಕೂಡ ಬಿಗ್ ಇಂಪ್ಯಾಕ್ಟ್ ಮಾಡುವಂತ ಬ್ಯಾಟರ್ಗಳು ಇದ್ದೇ ಇದ್ರು. ಬಟ್ ಬೌಲಿಂಗ್ ಅಂತ ಬಂದಾಗ ಬಿಗ್ ಸಪೋರ್ಟ್ ಸಿಗ್ತಾ ಇರಲಿಲ್ಲ. ಸೊ ಇದೇ ಕಾರಣಕ್ಕೆ RCB ಕಪ್ ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಆದ್ರೆ ಈ ಸೀಸನ್ ನಲ್ಲಿ ಎರಡೂ ತಂಡಗಳು ಕೂಡ ಅಂದ್ರೆ ಎರಡೂ ವಿಭಾಗಗಳಲ್ಲೂ ಕೂಡ ದಿ ಬೆಸ್ಟ್ ಎನ್ನುವಂತ ಪರ್ಫಾರ್ಮೆನ್ಸ್ ಬಂದಿರೋದೇ RCBಯ ಗೆಲುವಿಗೆ ಕಾರಣವಾಗ್ತಿದೆ. ಇನ್ನು ಪ್ರತಿಯೊಬ್ಬ ಆಟಗಾರನು ಕೂಡ ಜವಾಬ್ದಾರಿಯುತವಾದಂತ ಪ್ರದರ್ಶನ ನೀಡ್ತಾ ಇರುವಂತದ್ದು. ಸೊ ಇಲ್ಲಿ ಕೆಲ ತಂಡಗಳು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಕೇವಲ ಟಾಪ್ ಆರ್ಡರ್ ಇರ್ಬೋದು ಅಥವಾ ಒಂದಿಷ್ಟು ಬೌಲರ್ಗಳ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗ್ತಾ ಇರುವಂತದ್ದು. ಸೊ ಇದು ಪ್ರೆಷರ್ ಕೂಡ ಆಗ್ತಿದೆ. ಆಯಾ ತಂಡಗಳಿಗೆ ಅದು ಲಕ್ ಹಾಗೆ ಅನ್ಲಕ್ ಎರಡೂ ಹೌದು. ಆ ಆಟಗಾರರು ಸಿಡಿದ್ರೆ ಗ್ಯಾರಂಟಿ ಗೆಲ್ತಾರೆ. ಬಟ್ ಆ ಆಟಗಾರನೇನಾದ್ರೂ ಔಟ್ ಆದ್ರೆ ಸೊ ಪಂದ್ಯ ಕಳ್ಕೊಳ್ತಾ ಇದ್ದಾವೆ ಕೆಲ ತಂಡಗಳು. ಆದ್ರೆ ಬೆಂಗಳೂರು ತಂಡದಲ್ಲಿ ಬ್ಯಾಟಿಂಗ್ ಡೆಪ್ತ್ ಚೆನ್ನಾಗಿದೆ, ಜೊತೆಗೆ ಬೌಲಿಂಗ್ ಸ್ಕ್ವಾಡ್ ಕೂಡ ಚೆನ್ನಾಗಿದೆ. ಒಂದೊಂದು ಪಂದ್ಯದಲ್ಲಿ ಒಬ್ಬೊಬ್ರು ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇರೋದೇ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಅದಕ್ಕೆ ಮೇನ್ ರೀಸನ್ ಏನಂದ್ರೆ 16 ಪಂದ್ಯವನ್ನ ಆಡಿದೆ ಈ ಸೀಸನ್ ಅಲ್ಲಿ ಬೆಂಗಳೂರು ತಂಡ. ಅದರಲ್ಲಿ 11 ಪಂದ್ಯಗಳನ್ನ ಗೆದ್ದಿದೆ, ಜೊತೆಗೆ 9 ಆಟಗಾರರು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದಿರುವಂತದ್ದು. ಸೊ ಇಲ್ಲಿ 16 ಪಂದ್ಯ, ಲೀಗ್ ಹಂತದ 14 ಪಂದ್ಯ ಹಾಗೆ ಕ್ವಾಲಿಫೈಯರ್ ರನ್ ಜೊತೆಗೆ ಫೈನಲ್ ಸೇರಿ ಟೋಟಲ್ ಆಗಿ 16 ಪಂದ್ಯಗಳನ್ನ ಆಡಿರುವಂತದ್ದು. ಲೀಗ್ ಹಂತದಲ್ಲಿ 5 ಪಂದ್ಯಗಳನ್ನ ಸೋತಿರುವಂತದ್ದು. ಸೊ ಗೆದ್ದಿರುವಂತ ಪಂದ್ಯಗಳ ಪೈಕಿ 9 ವಿಭಿನ್ನ ಆಟಗಾರರು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಗೆದ್ದಿರೋದು ಇಲ್ಲಿ ಟೀಮ್ ಎಷ್ಟು ಬ್ಯಾಲೆನ್ಸ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಇನ್ನು ಮೇನ್ಲಿ ಏನಂತಂದ್ರೆ ಕೂಲ್ ಆಗಿರುವಂತ ರಜತ್ ಪಾಟಿದಾರ್ ಜೊತೆಗೆ ಲೀಡ್ ಮಾಡ್ತಾ ಇರುವಂತ ವಿರಾಟ್ ಕೊಹ್ಲಿ. ಸೊ ಇಲ್ಲಿ ರಜತ್ ಪಾಟಿದಾರ್ ಬೆಂಗಳೂರು ತಂಡದ ಕ್ಯಾಪ್ಟನ್ ಆಗಿ ಕೂಲ್ ಅಂಡ್ ಕಾಮ್ ಆಗಿ ಹ್ಯಾಂಡಲ್ ಮಾಡ್ತಿದ್ದಾರೆ. ಜೊತೆಗೆ ಎಲ್ಲ ಆಟಗಾರರ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವಂತೆ ಲೀಡ್ ಮಾಡ್ತಿದ್ದಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಹೈಯೆಸ್ಟ್ ಎಕ್ಸ್ಪೀರಿಯನ್ಸ್ ಇರುವಂತ ಕಿಂಗ್ ವಿರಾಟ್ ಕೊಹ್ಲಿ ಅವರು ರಜತ್ ಪಾಟಿದಾರ್ ನಾಯಕನಾಗಿದ್ರು ಕೂಡ ತಂಡದ ಎಲ್ಲಾ ಆಗು ಹೋಗುಗಳನ್ನ ಅವರೇ ಡಿಸೈಡ್ ಮಾಡ್ತಿದ್ದಾರೆ ವಿರಾಟ್ ಕೊಹ್ಲಿ. ಜೊತೆಗೆ ಗೇಮ್ ಪ್ಲಾನ್ ಎಲ್ಲಿ ಚೇಂಜ್ ಮಾಡಬೇಕು, ಹೇಗೆ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ವಿರಾಟ್ ಕೊಹ್ಲಿ ಅವರು ಲೀಡ್ ಮಾಡ್ತಾ ಇರೋದು ಇಲ್ಲಿ ಪ್ರೆಸ್ ಆಗ್ತಾ ಇದೆ. ಇನ್ನು ಹೆಡ್ ಕೋಚ್ ಆಗಿರುವಂತ ಆಂಡಿ ಫ್ಲವರ್ ಇರ್ಬೋದು, ಜೊತೆಗೆ ವಿರಾಟ್ ಕೊಹ್ಲಿ ಇರ್ಬೋದು, ಹಾಗೆ ರಜತ್ ಪಾಟಿದಾರ್, ಹಾಗೆ ಮೆಂಟರ್, ಹಾಗೆ ಇನ್ನ ಬ್ಯಾಟಿಂಗ್ ಕೋಚ್ ಆಗಿರುವಂತ ದಿನೇಶ್ ಕಾರ್ತಿಕ್, ಹೀಗೆ ಎಲ್ಲರ ನಡುವೆ ಕೂಡ ಫ್ರೆಂಡ್ಲಿ ಬ್ಯಾಂಡಿಂಗ್ ಇರುವಂತದ್ದು. ಸೊ ಇದು ಕೂಡ ಮೇನ್ ಪ್ಲಸ್ ಆಗುವಂಥದ್ದು. ಸೊ ಇಲ್ಲಿ ಆಟಗಾರರು ಎಷ್ಟೇ ಪವರ್ಫುಲ್ ಆಟಗಾರರಿದ್ರೂ ಕೂಡ ಕೋಆರ್ಡಿನೇಷನ್ ಇಲ್ಲ ಅಂತಂದ್ರೆ ಅದು ಮೈದಾನದಲ್ಲಿ ಇಂಪ್ಯಾಕ್ಟ್ ಮಾಡೋಕೆ ಸಾಧ್ಯವಾಗೋದಿಲ್ಲ. ಅದು ಮೈದಾನದಲ್ಲಿ ಆಟದ ಮೇಲೂ ಕೂಡ ಹೊಡೆತ ಬೀಳುತ್ತೆ. ಕೆಲವು ಸಲ ಆಟಗಾರರ ನಡುವಿನ ಮುನಿಸು ಸೋಲಿಗೂ ಕೂಡ ಕಾರಣವಾಗುತ್ತೆ. ಆದರೆ RCB ತಂಡದಲ್ಲಿ ಫ್ಲವರ್ ಇರ್ಬೋದು, ಕೊಹ್ಲಿ ಇರ್ಬೋದು, ರಜತ್ ಇರ್ಬೋದು, DK ಇರ್ಬೋದು, ಸೊ ಎಲ್ಲರ ನಡುವೆ ಒಂದು ಫ್ರೆಂಡ್ಲಿ ಆದಂಥ ಬಾಂಡಿಂಗ್ ಇರೋದ್ರಿಂದಲೇ ಎಲ್ಲವನ್ನು ಕೂಡ ಈಕ್ವಲ್ ಆಗಿ ತಗೊಳ್ತಾರೆ, ಶೇರ್ ಮಾಡ್ತಾರೆ, ಜೊತೆಗೆ ಅದನ್ನು ಎಕ್ಸಿಕ್ಯೂಟ್ ಮಾಡೋಕೆ ಸಾಧ್ಯವಾಗ್ತಾ ಇದೆ. ಇನ್ನು ವಿದೇಶಿ ಆಟಗಾರರು ಕೂಡ ತಂಡದ ಜೊತೆ ಎಮೋಷನಲ್ ಬಾಂಡಿಂಗ್ ಅನ್ನ ಬೆಳೆಸ್ಕೊಂಡಿರುವಂಥದ್ದು. ವಿದೇಶಿ ಆಟಗಾರರು ಕೂಡ ಇಲ್ಲಿ RCB ತಂಡವನ್ನ ಎಮೋಷನಲ್ ಆಗಿ ತಗೊಂಡಿದ್ದಾರೆ. ಪ್ರತಿ ಸೋಲು ಅಥವಾ ಪ್ರತಿ ಗೆಲುವನ್ನು ಕೂಡ ಪರ್ಸನಲ್ ಆಗಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ.
ಸೊ ನೆಕ್ಸ್ಟ್ ಅದನ್ನ ಕಮ್ ಬ್ಯಾಕ್ ಮಾಡ್ತಾರೆ, ಗೆದ್ದಾಗ ಖುಷಿ ಪಡ್ತಿದ್ದಾರೆ, ಅದು ಕೂಡ ಅಗ್ರೆಸಿವ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇಲ್ಲಿ ವಿದೇಶಿ ಆಟಗಾರರು ಕೂಡ ತಂಡದ ಜೊತೆ ಬೆರೆತಿರೋದು ಕೂಡ ಗೆಲುವಿಗೆ ಕಾರಣ ಆಗ್ತಾ ಇರುವಂತದ್ದು. ಹೀಗೆ ಬೆಂಗಳೂರು ಒಬ್ಬರು ಇಬ್ಬರ ಮೇಲೆ ಡಿಪೆಂಡ್ ಆಗದೆ ಇಡೀ ತಂಡದ ಆಟಗಾರರೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಬ್ಯಾಕ್ ಟು ಬ್ಯಾಕ್ ಕಪ್ಗಳನ್ನ ಗೆದ್ದಿದ್ದಾರೆ. RCBಯ ಈ ಟೀಮ್ ಗೇಮ್ ನೋಡ್ತಾ ಇದ್ರೆ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಕೂಡ ಫಿದಾ ಆಗಿದ್ದಾರೆ. ಅದರಲ್ಲೂ ಫೈನಲ್ ಪಂದ್ಯದಲ್ಲಿ ಭುವನೇಶ್ವರ್ ಕುಮಾರ್ ಮತ್ತು ಕೃಣಾಲ್ ಪಾಂಡ್ಯ ಅವರ ಬೌಲಿಂಗ್ ಸ್ಕಿಲ್ ಬಗ್ಗೆ ಹಾಡಿ ಹೊಗಳಿದ್ದಾರೆ. ಹಾಗೆ ಡಿಫೆಂಡಿಂಗ್ ಚಾಂಪಿಯನ್ಸ್ ಕಪ್ ಗೆಲ್ಲೋದ್ಗಿಂತ ಕಪ್ ಅನ್ನ ಹೇಗೆ ಉಳಿಸ್ಕೊಂಡಿದ್ದಾರೆ ಅನ್ನೋದನ್ನ ಕೂಡ ಅಪ್ರಿಶಿಯೇಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ RCB ಈಗ ಮುಟ್ಟಿದ್ದೆಲ್ಲ ಚಿನ್ನ. ಚಾಂಪಿಯನ್ಸ್ ಆಟಕ್ಕೆ ಮತ್ತೊಂದು ಕಿರೀಟ ಸಿಕ್ಕಿದ್ದು ಎಲ್ಲೆಲ್ಲೂ ಕೂಡ ಸೆಲೆಬ್ರೇಷನ್ ಜೋರಾಗಿದೆ. ನೆಕ್ಸ್ಟ್ IPL ವರೆಗೂ ಕೂಡ ಅಭಿಮಾನಿಗಳಿಗಂತೂ ಇದೇ ಖುಷಿ. ನಮಸ್ಕಾರ.